ಫ್ರೆಂಡ್ಸ್ ನಮಸ್ತೆ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಫಿಸಿಕಲ್ಲಿಗೆ ಯಾವ ರೀತಿ ರೆಡಿ ಆಗಬೇಕು ಅನ್ನೋ ವಿಡಿಯೋನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬಿಡ್ತೀವಿ ನಾವು ಅಂತ ಹೇಳಿದ್ದೆ ನಿಮಗೆ. ಫ್ರೆಂಡ್ಸ್ ಏನಂದರೆ, ಯಾವುದೇ ಒಂದು ಎಕ್ಸಾಮ್ಗೆ ಒಂದು ಕ್ರೈಟೀರಿಯಾ ಇರುತ್ತೆ. ಫಿಸಿಕಲ್ ಯಾವ ರೀತಿ ಮಾಡಬೇಕು ಮತ್ತು ರಿಟರ್ನ್ ಎಕ್ಸಾಮಿಗೆ ಎಷ್ಟು ಮಾರ್ಕ್ಸ್ ತೆಗಿಬೇಕು, ಯಾವ ರೀತಿ ಪೇಪರ್ಗಳು ಬರುತ್ತೆ ಅನ್ನೋ ಒಂದು ಕ್ರೈಟೀರಿಯಾ ಇರುತ್ತೆ. ಎಕ್ಸಾಂಪಲಿ ನಾನು ಫಿಸಿಕಲ್ಲಿಗೆ ಅಗ್ನಿವೀರ್ ತೊಗೊಂಡು ಹೇಳ್ತೀನಿ. ಅಗ್ನಿವೀರಲ್ಲಿ 1.6 ರನ್ನಿಂಗ್, ಪುಲ್ಲಪ್, ಲಾಂಗ್ ಜಂಪ್, ಹೈ ಜಂಪ್ ಇರುತ್ತೆ. ಈಗ ಎಕ್ಸಾಂಪಲ್ ರನ್ನಿಂಗ್ 1.6 ಇದೆ ಅಂದರೆ 1.6 ರನ್ನಿಂಗಿಗೆ ಒಂದು ಟೈಮಿಂಗ್ ಕ್ರೈಟೀರಿಯಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಮ್ಯಾಕ್ಸಿಮಮ್ ಒಂದು 6 ನಿಮಿಷ ಟೈಮಿಂಗ್ ಇದೆ ಅಂತ ತಿಳ್ಕೊಳ್ಳಿ. 6 ನಿಮಿಷದೊಳಗೆ ನೀವು ಕಂಪ್ಲೀಟ್ ಮಾಡಬೇಕು ಅಂತೇಳಿ ನೀವು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು ಅದಕ್ಕೆ. ಅಂದರೆ ಇವತ್ತು ನೀವು ಶುರು ಮಾಡ್ತಾ ಇದ್ದೀರಾ ಅಂದರೆ ರನ್ನಿಂಗನ್ನು 1.6ನ ನೀವು ಓಡಿ ನೋಡಿ. ನಿಮ್ಮ ಕೈಯಲ್ಲಿ ಓಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದರ ನಂತರ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಎಷ್ಟು ಟೈಮಿಂಗಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋದನ್ನ ಬರೆದಿಟ್ಕೊಳ್ಳಿ. ಒಂದು ಕಡೆ ಬರೆದು ನೋಟ್ ಮಾಡಿಟ್ಕೊಳ್ಳಿ. ಅದ್ರ ನೆಕ್ಸ್ಟ್ ಏನು ಮಾಡಿ ಅಂದರೆ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ. ಓಡಿ 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 ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ಗಳನ್ನು ಯೂಟ್ಯೂಬ್ನಲ್ಲಿ ನೋಡಿ ಯಾವ ರೀತಿ ರನ್ನಿಂಗ್ ಇಂಪ್ರೂವ್ ಮಾಡಬೇಕು ಅಂತ ತುಂಬ ಸಿಗುತ್ತೆ. ನಮ್ಮ ಹತ್ರನೂ ಕಾಲ್ ಮಾಡಿ ಕೇಳಿ, ನಾವು ಅದ್ರ ಬಗ್ಗೆ ನಮಗೆ ಗೊತ್ತಿರೋಂಥ ಮಾಹಿತಿಗಳನ್ನು ಕೊಡ್ತೀವಿ. ರನ್ನಿಂಗ್ ಟೈಮಿಂಗ್ ಎಕ್ಸಾಂಪಲ್, ಇವತ್ತು ನಿಮ್ಮ ಟೈಮಿಂಗ್ ಒಂದು 7 ನಿಮಿಷ ಬಂದಿದೆ ಅಂದರೆ ನಾಳೆ 7 ನಿಮಿಷಕ್ಕಿಂತ ಒಂದು 5 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್ ಕಡಿಮೆ ಮಾಡ್ಬೋದಾ? ಆರಾಮಾಗಿ ಮಾಡ್ಬೋದು. ಆ ರೀತಿ ಒಂದು ಬೆಂಚ್ ಮಾರ್ಕ್ ಹಾಕ್ಕೊಂಡು ಡೈಲಿ 2 ನಿಮಿಷ 3 ನಿಮಿಷ ಕಡಿಮೆ ಮಾಡ್ತಾ ಬಂದ್ರಿ ಅಂದರೆ ಮ್ಯಾಕ್ಸಿಮಮ್ 6 ನಿಮಿಷ 5.5 ನಿಮಿಷದೊಳಗೆ ಬರ್ತೀರ. ಯಾರು 5:30 5:40 1.6 ರನ್ನಿಂಗ್ನ ಕಂಪ್ಲೀಟ್ ಮಾಡ್ತಿರೋ ಅವರು 100% ಅಗ್ನಿವೀರ್ಗೆ ಸೆಲೆಕ್ಷನ್ ಆಗ್ತಿರ. ರನ್ನಿಂಗಿನ ಜೊತೆಗೆ ಪುಲ್ಲಪ್ ಕೂಡ ಇದೆ. ಪುಲ್ಲಪ್ 10 ಪುಲ್ಲಪ್ ಮಾಡಲೇಬೇಕು. 10 ಪುಲ್ಲಪ್ ಮಾಡೋದ್ರಿಂದ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಮಾರ್ಕ್ಸ್ ಕ್ಯಾಟಗರಿ ನೋಡ್ಕೊಳ್ಳಿ, ಮಾರ್ಕ್ಸ್ ಫುಲ್ ಸಿಗುತ್ತೆ. ನಿಮ್ಮದು ಆಟೋಮೆಟಿಕ್ಲಿ ಗ್ರೇಡಿಂಗ್ ಅದರಲ್ಲಿ ಚೆನ್ನಾಗಿ ಬರುತ್ತೆ. ರಿಟರ್ನ್ ಎಕ್ಸಾಮ್ ನೀವು ಜಸ್ಟ್ ಪಾಸ್ ಮಾಡ್ತಿದ್ದಾಗೆ ಎರಡೂ ನಿಮ್ಮ ಏನು ಕಟ್ ಆಫ್ ಮಾರ್ಕ್ಸ್ ನಿಲ್ಲಿಸ್ತಾರೆ, ನಿಮ್ಮ ಒಂದು ಕ್ರೈಟೀರಿಯಾದೊಳಗೆ ಬಂದು ನೀವು ಸೆಲೆಕ್ಷನ್ ಈಸಿ ಆಗ್ತೀರ. ಹಾಗಾಗಿ ನೀವು ರಿಟರ್ನ್ ಯಾವ ರೀತಿ ತಯಾರಿ ಮಾಡ್ತೀರೋ ಅದೇ ರೀತಿ ಪ್ರತಿದಿನ 1 ಗಂಟೆ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಿ, ಫಿಸಿಕಲ್ ವರ್ಕೌಟ್ ಮಾಡಿ ರೆಡಿ ಆಗ್ತೀರ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡಿ ಅಂದರೆ ಯೂಟ್ಯೂಬ್ನಲ್ಲಿ ಗೊತ್ತಾಗುತ್ತೆ, ನಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಅದರಲ್ಲಿ ತುಂಬ ಐಡಿಯಾಗಳು ಸಿಗುತ್ತೆ. ಸರ್ಚ್ ಮಾಡಿ ಗೊತ್ತಾಗುತ್ತೆ. ಅದರ ನೆಕ್ಸ್ಟ್ ಏನು ನೀವು ರಿಟರ್ನ್ ಎಕ್ಸಾಮಿಗೆ ಪ್ರಾಕ್ಟೀಸ್ ಮಾಡಬೇಕು, ಅದು ಅಷ್ಟೇ. ಪೇಪರ್ಗಳನ್ನು, ಹಳೆ ಪೇಪರ್ಗಳು ಯಾವ ರೀತಿ ಬಂದಿದೆ ಮತ್ತು ಹೇಗೆ ಪ್ರಿಪ್ರೇಷನ್ ಆಗಬೇಕು ಅನ್ನೋದನ್ನು ಕೂಡ ನೀವು ನೋಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಇನ್ನು ಮೆಡಿಕಲಲ್ಲಿ ಪರ್ಟಿಕ್ಯುಲರ್ ಏನು ಇರಬಾರ್ದು, ಟ್ಯಾಟೂ ಇರಬಾರ್ದು, ಕೈ ಹೇಗಿರಬೇಕು, ಕಾಲು ಕೂಡಬಾರ್ದು, ಕಿವಿ ಮತ್ತು ಯಾವುದು ಆಪ್ರೇಷನ್ ಆಗಿರಬಾರ್ದು, ಏನು ರೂಲ್ಸ್ ಎಲ್ಲ ಇದೆ ಯೂಟ್ಯೂಬ್ಗಳಲ್ಲಿ ಅದನ್ನು ಚೆಕ್ ಮಾಡಿ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಅದರ ಪ್ರಕಾರ ನಿಮ್ಮ ಒಂದು ಮೆಡಿಕಲ್ ಕ್ಯಾಟಗರಿ ಇದೆಯೋ ಇಲ್ವೋ ಅನ್ನೋದನ್ನ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ. ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.